ಗುರುಬ್ರಹ್ಮ ಗುರುವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ಎಂಬಂತೆ ಹರಮನಿದರೆ ಗುರು ಕಾಯುವ ಎನ್ನುವಂತೆ ನಮ್ಮ ಜೀವನದ ನಿರ್ಮಾತೃಗಳೇ ನಮಗೆ ವಿದ್ಯೆ ಕಲಿಸಿದ ಗುರುಗಳು ನಮ್ಮ ಜೀವನದ ಸರ್ವಶ್ರೇಷ್ಠರು ಎನಿಸುತ್ತಾರೆ. ಇಂತಹ ಗುರುಗಳಿಗೆ ಗುರುವಂದನೆಯೊಂದೇ ನಮಗೆ ಇರುವಂತಹದ್ದು. ಇಂತಹ ಅಭೂತಪೂರ್ವ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ ಪಾಟೀಲ್ ಗುರುಬಸಪ್ಪ ಪ್ರೌಢಶಾಲೆ ಬೆಳ್ಳೂಡಿ ಗ್ರಾಮದಲ್ಲಿ ನಡೆಯಿತು. 1985-86ನೇ ಸಾಲಿನಲ್ಲಿ SSLC ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಶಾಲಾ ಮಕ್ಕಳಂತೆ ಭಾಗವಹಿಸಿ ಸಂಭ್ರಮಿಸಿದರು. ದಿನಾಂಕ 22/6/2024ರಂದು ನಡೆದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹನುಮಂತಗೌಡರು ವಹಿಸಿದ್ದರು. ಮಲ್ಲಪ್ಪ ನಿವೃತ್ತಿ ಮುಖ್ಯ ಶಿಕ್ಷಕರು, UM ತೆವರಿ, KC ಸರೋಜಮ್ಮ, ಕೊತ್ತಂಬರಿ, NG ಹನುಮಂತಪ್ಪ, ಡಿಸೋಜ, BG ಚಂದ್ರಪ್ಪ, ತಿಮ್ಮಪ್ಪ, HM ಮಹದೇವಪ್ಪ ಈ ಎಲ್ಲ ಗುರುಗಳನ್ನು ಸನ್ಮಾನಿಸಿ ಸಂಭ್ರಮಿಸಲಾಯಿತು. ಚಿನ್ನ ಆಯ್ತು, ತಿನ್ನದೇನು ಅವನು ಮುಟ್ಟಿದ್ದೆಲ್ಲ ಚಿನ್ನ ಆಯ್ತು ಅಂದಮೇಲೆ ಅವನು ತಿನ್ನದೇನು? ಹಿಂಗೆ ದುರಾಸೆಗೆ ಬಿದ್ದರೆ ನಾವೇನಾಗ್ತೀವಿ? ಚಿನ್ನ ಇರ್ಬೋದು, ಚಿನ್ನ ತಿನ್ನಕ್ಕಾಗಲ್ಲ, ಅನ್ನನೇ ತಿನ್ಬೇಕು. ಯಾರು ಎಷ್ಟೇ ದೊಡ್ಡರಾದ್ರೂ ಕೂಡ ಅನ್ನ ತಿನ್ನಲೇಬೇಕು. ಎಲ್ಲರೂ ಮಾಡೋದು ಕೂಡ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ದಾಸರು ಹೇಳ್ತಾರೆ. ಹೌದಾ? ಏನು ಬಹಳ ಹೇಳಿದ್ದೆ ನಾನು ಪಾಠ ಮಾಡೋವಾಗ್ಲೇನೆ. पहले तेरी सुबह के हजारों सलाम. गुलशन हवा बहती है, पत्ते टूट जाते हैं. गुलशन हवा बहती है, पत्ते टूट जाते हैं. नए साथी मिलते तो पुराने साथी भूल गए, पुराने साथी भूल जाते हैं. ಆದರೆ ಈ ಶಬ್ದ ಇಲ್ಲಿ ಅನ್ವಯಿಸಲ್ಲ. ಇಲ್ಲಿರ್ತಕ್ಕಂಥ ಆತ್ಮೀಯತೆ, ಇಲ್ಲಿ ಈ ಮಣ್ಣಿನ ಗುಣ, ಹಿರಿಯರು ಹಾಯ್ಪಟ್ಟಕ್ಕಂಥ ದಾರಿ ಶ್ರೇಷ್ಠವಾದ. ಯಾಕೆಂತಂದ್ರೆ ಹಿಂದೆ ಈ ಹಿರಿಯರು ಕಟ್ಟಿರ್ತಕ್ಕಂಥ ಶಾಲೆಗೆ ಅವ್ರು ಎಷ್ಟು ಶ್ರಮ ತಗೊಂಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತ, ಹೊರತು ನಾವು ಬಂದು ಹೋಗೋದಿಗೆ ಖಂಡಿತ ಗೊತ್ತಿಲ್ಲ. ಅವರಿಗೆಲ್ಲರಿಗೂ ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಈಗ ಇನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಯುವಕರಿಗೂ ಸಹಿತ ನಾನು ಧನ್ಯವಾದವನ್ನು ಹೇಳ್ತೇನೆ. ಇದನ್ನ ಇನ್ನೂ ಮುಂದೆ ಬೆಳೆಸ್ರಿ ಅಂತ ಹೇಳ್ತೀನಿ. ಆದರೆ ಇದು ಹೆಂಗಿದೆ ಅಂತಂದ್ರೆ, ಈ ಭೂಮಿ ಗುಣ ಯುವಕರಲ್ಲಿ ಯುವಕರಲ್ಲಿ 4 ಗುಣಗಳನ್ನು ಹೊಂದಿದೆ. ಒಂದು ಆಟ, ಇನ್ನೊಂದು ಪಾಠ, ಇನ್ನೊಂದು ವ್ಯವಹಾರ, ಒಂದು ನಿಷ್ಠೆ, ಇನ್ನೊಂದು ಪ್ರೇಮ. ಈ 4 ಗುಣಗಳನ್ನು ಹೊಂದಿರತಕ್ಕಂಥ ಈ ಬೆಳ್ಳೂಡಿ, ಇನ್ನೂ ಬೆಳ್ಳೂಡಿ ಅನ್ನೋ ಶಬ್ದ ಇನ್ನೂ ಹೆಸರು ಬೆಳೀಲಿ. ಯಾಕೆಂದ್ರೆ ಇಲ್ಲಿ ಆಟದ ಲೆಕ್ಕ ಹಾಕಿದ್ವಿ, ರಾಜ್ಯ ಮಟ್ಟದಲ್ಲಿ ವಾಲಿಬಾಲ್ ಅನ್ನು ಆಡಿದ್ರು, ವಾಲಿಬಾಲ್ ಅಂತಂದ್ರು. ಹಂಗೆ ಇಲ್ಲಿ ಒಂದಲ್ಲ ಒಂದು ಕಾರಣ, ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಡೊಳ್ಳಿನ ಕಾರ್ಯಕ್ರಮ ಡೆಲ್ಲಿ ತನಕ ಸರ್. ಡೊಳ್ಳು ಕುಣಿತ ಡೆಲ್ಲಿಗೆ ಹೋಗ್ತೇವೆ. ಇಷ್ಟೊಂದು ಈ ಘನತೆಯನ್ನು ಹೊಂದಿರತಕ್ಕಂಥ ಬೆಳ್ಳುಡಿ ನಿಜವಾಗ ನಾನು ಅದನ್ನ ಹೊಡೆದ್ರೆ ನಮ್ಮಲ್ಲಿ ಒಂದು ಗಾದೆ ಗಿಡ್ಡುಡಿ ಗುಡ್ಡಿದಾಗ ಮಂತುಂಬ ಮಕ್ಕಳು ಅಂತ ಬೇಜಾರು ತಿಳ್ಕೊಬೇಡಿ. ಹಂಗೆ ಬೆಳ್ಳುಳ್ಳಿನ ತುಂಡು ಮಾಡಿದ್ರೆ ಬೇಳೆ ಆಗ್ತದೆ. ಆ ಬ್ಯಾಳೆನ ಬೇರೆ ಬೇರೆ ಕಡೆ ಹಾಕಿದ್ರೆ ಮತ್ತೆ ಗೆಡ್ಡೆ ಆಗ್ತದೆ. ಹಂಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಸ್ನೇಹಿತರು, ಮಕ್ಕಳು ಬೇರೆ ಬೇರೆ ನೌಕರಿ ಸೇರಿದ್ರು ಕಾರ್ಯಕ್ರಮದಲ್ಲಿ ಒಂದಾಗ್ತಾರೆ. ಅದೇ ಗೆಡ್ಡೆ, ನಿಜವಾಗ್ಲೂ ಬೆಳ್ಳುಳ್ಳಿ ಗೆಡ್ಡೆ. ಇಂಥ ಸನ್ನಿವೇಶವನ್ನ ನಾವು ಕಲಿಸಿಕೊಟ್ಟ ಮಕ್ಕಳಿಗೂ ಹಾಗೂ ಈ ಇಷ್ಟೊಂದೆಲ್ಲ ಶ್ರಮ ವಹಿಸಿ ಮೊದಲನೇ ಬೇಲೂರಾದ್ರೂ, ಯಾಕಂದ್ರೆ ಸಂಘಟನೆ ಇದೆ, ಸಂಘಟನೆಯಿಂದ ಮೊದಲನೇ ಹಾಳಾದ್ರೂ ಎರಡನೇ ಮಾಡಲೇಬೇಕು ಅಂತ ಹಠ ತೊಟ್ಟು ಪುನಃ ನಮ್ಮೆಲ್ಲರನ್ನ ಕಲಿಸಿದ್ರಿ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ತಮ್ಮ ವಿಚಾರಗಳನ್ನ ಹಂಚಿಕೊಂಡಂತಹ ಶ್ರೀ ಚಂದ್ರಪ್ಪ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮ ಗುರುಗಳಾದಂತಹ ಶ್ರೀ NG ಹನುಮಂತಪ್ಪ ಸರ್ ಅವರು ಒಂದೆರಡು ಹಿತನುಡಿಗಳನ್ನ ಹಂಚಿಕೊಳ್ಬೇಕು ಅಂತ ವಿನಂತಿಸಿಕೊಳ್ಳಿ. ಈ ಸಮಾರಂಭದ ಅಧ್ಯಕ್ಷರೇ ಹಾಗೂ ಸ್ಥಳೀಯ ಸಭಾ ಸಮಿತಿಯ ಸದಸ್ಯರೇ, ಇಲ್ಲಿ ಸಮರ್ಪಕವಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂತಹ ಸಿಬ್ಬಂದಿ ವರ್ಗವೇ
ಈ ಬೆಳ್ಳುಳ್ಳಿ ಸರ್ವಾಂಗೀಣ ಪ್ರಗತಿಯನ್ನು ಹೊಂದಿದೆ ಅನ್ನೋದಕ್ಕೆ ಯಾವುದೇ ಎರಡು ಮಾತಿಲ್ಲ. ಎಜುಕೇಶನ್ ಇಸ್ ದಿ ಕ್ರಿಯೇಷನ್ ಆಫ್ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಂದೇಳಿ ಹೇಳ್ತಾರೆ. ಹಾಗೆ ಇಲ್ಲಿ ಬುದ್ಧಿವಂತರು ಇದ್ದಾರೆ, ಜೊತೆಗೆ ಒಳ್ಳೆ ಆರೋಗ್ಯವನ್ನು ಹೊಂದಿ ವೃತ್ತಿಯಲ್ಲಿ ಉತ್ತಮ ಸಾಹಸಗಳನ್ನು ತೋರಿಸಿದ್ದಾರೆ. ಆದ್ದರಿಂದ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ.